ವಿಚಾರದ ಪಂದ್ಯ ಈಗಾಗಲೇ ಆರಂಭವಾಗಿ ಸಾಕಷ್ಟು ಸಮಯ ಆಗಿದೆ. ಎರಡು ತಂಡದ ಆಟಗಾರ್ತಿಯರು ಸಾಮಾನ್ಯವಾಗಿ ಈ ಬಾರಿ ಕಿಕ್ ಮಾಡುವಂತ ಪ್ರಯತ್ನ ಇತ್ತು. ಸರಿಯಾದ ಸಮಯಕ್ಕೆ ನಿರ್ಮಲಾ ಒಂದು ಉತ್ತಮವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡದ ಬಾಲಕಿಯರ ತಂಡಕ್ಕೆ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಒಂದು ಉತ್ತಮವಾದಂತಹ ಟೋ ಟಚ್. ಮತ್ತೊಮ್ಮೆ ರೈಡಿಂಗ್ ನಲ್ಲಿ ರೈಟ್ ವೈಡ್ ಜೆರ್ಸಿ ನಂಬರ್ 11 ಟೋ ಟಚ್ ನ ಪ್ರಯತ್ನ ಕವರ್ ಅಲ್ಲಿ. ಒಂದು ಒಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಎಸ್, ಜೆರ್ಸಿ ನಂಬರ್ 6 ನ ಪಡ್ಕೊಂಡು ಮತ್ತೊಂದು ಅಂಕನ ತಂಡದ ಸ್ಕೋರ್ ಕಾರ್ಡ್ಗೆ ಆಡ್ ಮಾಡ್ತಾರೆ. ಇದರಿಂದ ಆಗಿದೆ ಸ್ಕೋರ್ 11 ಬೆಂಗಳೂರು ನಗರ ಹಾಗೆ 2 ದಕ್ಷಿಣ ಕನ್ನಡ. ಟ್ಯಾಕಲ್ ಮಾಡೋ ಪ್ರಯತ್ನ ಬಟ್ ವಿಫಲ ಆಯಿತು. 1 ಪಾಯಿಂಟ್ ನ ಪಡಿಸ್ಕೊಡ್ತಾರೆ ದಕ್ಷಿಣ ಕನ್ನಡ ತಂಡ. ಗ್ರೌಂಡ್ ನಂಬರ್ 1ಗೆ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ. ನಂದೀಶ್, ನಮ್ಮ ಗ್ರೌಂಡ್ ಮ್ಯಾಟ್ ಟೇಪ್ ಒಂದು ಸ್ವಲ್ಪ ಹಾಕ್ಬೇಕಂತ ಕೇಳ್ಕೊಳ್ತದೆ. ನಮ್ಮ ದರ್ಶನ್ ಪುಟ್ಟಣೇಶ್ವರ ಅವರ ಅಪ್ಪಟ ಅಭಿಮಾನಿ. ನಿಜವಾಗ್ಲೂ 4 ದಿನಗಳಿಂದ ನಂದೀಶ ಮನೆಗೆ ಹೋಗಿದ್ದು ಸುಳ್ಳು, ಇಲ್ಲೇ ಕ್ರೀಡಾಂಗಣದಲ್ಲೇ ಇದ್ದು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾನೆ. ವಿಶೇಷವಾಗಿ ನಮ್ಮ ಶಾಸಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮ್ಯಾಟ್ ಟೇಪ್ ಅನ್ನ ಗ್ರೌಂಡ್ ನಂಬರ್ 2ಗೆ ಒಂದ್ ಸ್ವಲ್ಪ ನೀಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮ್ಯಾಟ್ ಟೇಪ್ ಗ್ರೌಂಡ್ ಇನ್ಚಾರ್ಜ್ ಯಾರಿದ್ದೀರ? ಜಟ್ಟಿ ಕುಮಾರಣ್ಣ ಅವರು. ಒಂದು ಶುಭ ಸುದ್ದಿ ಏನಪ್ಪಾ ಅಂತಂದ್ರೆ, ಈ ಒಂದು ಫೈನಲ್ ಪಂದ್ಯ ದಕ್ಷಿಣ ಕನ್ನಡ ಹಾಗೂ ಬೆಂಗಳೂರು ನಗರ ಪೂರ್ತಿ 20 ನಿಮಿಷದ ಒಂದು ಹಾಫ್ ಅನ್ನು ನಾವು ನೋಡ್ಲಿಕ್ಕೆ ರೆಡಿಯಾಗಿರಿ. ಕಂಪ್ಲೀಟ್ ಆಗಿ 40 ನಿಮಿಷದ ಈ ಒಂದು ಪಂದ್ಯ ರಣರೋಚಕವಾಗಿರುತ್ತೆ. 2 ತಂಡ ಲೀಗ್ ಸ್ಟೇಜ್ ನ ಮುಗಿಸ್ಕೊಂಡು ಪ್ರೀ ಕ್ವಾರ್ಟರ್ಸ್ ನಲ್ಲಿ ಗೆದ್ಕೊಂಡು ಆಮೇಲೆ ಕ್ವಾರ್ಟರ್ ಫೈನಲ್ಸ್ ಮತ್ತೆ ಸೆಮಿಫೈನಲ್ಸ್, ಇದೀಗ ಫೈನಲ್ಸ್. ಜೆರ್ಸಿ ನಂಬರ್ 12 ರೈಡಿಂಗ್ ಅಲ್ಲಿ 13-10 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಬಾಲಕರ ವಿಭಾಗದ ಪಂದ್ಯ. ಪ್ರೇಕ್ಷಕರೇ, ಸಮಯ ರಾತ್ರಿ 8 ಗಂಟೆ. ಎರಡು ಅಂಕಣದಲ್ಲಿ ಫೈನಲ್ ಪಂದ್ಯ ನಡೀತಾ ಇದೆ. ಕಿಕ್ ಮಾಡೋ ಪ್ರಯತ್ನ, ಒಳ್ಳೆ ಸ್ಟ್ರಗಲ್ ನಡೀತಾ ಇದೆ ಬಟ್ ಡಿಫೆಂಡರ್ ಸರಿಯಾದ ಟೈಮಿಗೆ ಬಂದಿದ್ದಾರೆ. ಜೆರ್ಸಿ ನಂಬರ್ 14 ಮತ್ತೆ ಸಂಘಟಿತವಾಗಿ ಮತ್ತೊಂದು ಪಾಯಿಂಟ್ ಪಡ್ಕೊಂಡಿದ್ದಾರೆ. ಆಹಾರ ಸಮಿತಿ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಯ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರ್ತಿಗೆ ಇದು ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರೆಡ್ ಆದ್ರೆ 3ನೇ ರೆಡ್ ಡಿಸೈಡೆಡ್ ಆಗಿರುತ್ತೆ. ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಪ್ರಣಮಿತಾ ಜೂನಿಯರ್ ರಾಷ್ಟ್ರೀಯ ಆಟಗಾರ್ತಿ ಒಂದು ಉತ್ತಮವಾದಂತ ಹ್ಯಾಂಡ್ ಟಚ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ತಂಡಕ್ಕೆ ವಾಪಸ್ಸಾಗಿದ್ದಾರೆ. 14-10 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಬೆಳಗಾವಿ ತಂಡಕ್ಕೆ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಕುಂದಾನಗರಿ ಬೆಳಗಾವಿ ತಂಡದ ಕೊನೆಯ ಆಟಗಾರ್ತಿ. ದಕ್ಷಿಣ ಕನ್ನಡದ ಡಿಫೆನ್ಸ್ ಭಾಗದಲ್ಲಿ ಸಂಪೂರ್ಣವಾಗಿ ದಾಳಿಗಾರ್ತಿಗೆ ಬೋನಸ್ ಅನ್ನು ನೀಡ್ತಾ ಇಲ್ಲಿ ಜಾಣ್ಮೆ ಆಟಕ್ಕೆ ಮುಂದಾದ್ರೂ ಸಹ ದಾಳಿಗಾರ್ತಿ ಸೆಲ್ಫ್ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. 1+2 3 ಪಾಯಿಂಟ್ ದಕ್ಷಿಣ ಕನ್ನಡ. ಇದು ಬೋನಸ್ ಸಂಖ್ಯೆ ಸೇರ್ಪಡೆ ಆಗ್ತಾ ಇದೆ ಕುಂದಾನಗರಿ ಬೆಳಗಾವಿ ತಂಡಕ್ಕೆ. ಈ ಮೂಲಕ ಸ್ಕೋರ್ 17 ದಕ್ಷಿಣ ಕನ್ನಡ, 11 ಬೆಳಗಾವಿ. ಆಹಾರ
ಸಮಿತಿಯ ಸದಸ್ಯರು ಶ್ರೀಯುತ ಸುರೇಶಣ್ಣ ಹುಳ್ಳಿನಳ್ಳಿ, ಶ್ರೀಯುತ ಆನಂದಣ್ಣ, ಶ್ರೀಯುತ ಪುಟ್ಟಪ್ಪರವರು, ಶ್ರೀಯುತ ಉಮೇಶ್ ಅವರು, ಶ್ರೀಯುತ ಕುಮಾರ್ ಅವರು, ಶ್ರೀಯುತ ನಾಗಣ್ಣ ಚಂದ್ಗಾಲು, ಹುಳ್ಳಿನಳ್ಳಿ ನಾಗರಾಜ್ರವರು, ಸೋಮಣ್ಣ ಗೋರ್ವಾಲೆ, ಧನಂಜಯ್ ಗೋರ್ವಾಲೆ, ರಾಮಕೃಷ್ಣ, ರವಿ ಪುರದಕೊಪ್ಪಲು, ಹುಳ್ಳಿನಳ್ಳಿ ದೊಳ್ಳ, ರವಿ ಶಿವಳ್ಳಿ, ನಾಗೇಶ್ ಶಿವಳ್ಳಿ, ಶಂಕರಪ್ಪ ಶಿವಳ್ಳಿ, ಸಾರಿಗೆ ಜಗದೀಶ್ ರವರು, ಇದೀಗ ಅಡ್ಡು ಡೈ ರೈಡ್ ಆಗಿತ್ತು. ಖ್ಯಾತೇಗೌಡರು, ಕೃಷ್ಣಪ್ಪ ಜಿ ಮಲ್ಲಿಗೆರೆ, ರಮೇಶ್ ಅಡ್ನ, ಕೃಷ್ಣೇಗೌಡ ಮಾರ್ನಳ್ಳಿ, ಸೋಮಶೇಖರ್ ದುದ್ದ, ಶ್ರೀಯುತ ಪ್ರಸನ್ನಗೌಡ. ಡಿಜಿಟಲ್ ಸ್ಕೋರ್ ಬೋರ್ಡ್ ಹತ್ರ ಯಾರು ಕೂತಿದ್ದೀರಾ? ಅಂಕಣ ಒಂದಲ್ಲಿ ಸ್ವಲ್ಪ ಹಿಂದೆ ಸರಿರಿ. ವೈಟ್ ಟಚ್ ಆಗಿ ಸ್ಕೋರ್ ಬೋರ್ಡ್ ಕಾಣ್ತಾ ಇಲ್ಲ. ಅಲ್ಲಿ ಸ್ಕ್ರೀನ್ ಮುಂದೆ ಯಾರು ಕೂತಿದ್ದೀರಾ ಸ್ವಲ್ಪ ಹಿಂದೆ ಬನ್ನಿ ಮೇಡಮ್, ಸ್ವಲ್ಪ ಹಿಂದೆ ಹೋಗಿ. ನೀವೆಲ್ಲ ಎದ್ಬಿಡಿ ಅಲ್ಲಿಂದ ಮೇಡಮ್. ಆ ಪ್ಲೇಯರ್ಸ್ ಎಲ್ಲ ಈ ಕಡೆ ಬಂದ್ಬಿಡಿ. ನೀವೆಲ್ಲ 1 2 3 4 ಈ ಕಡೆ ಬನ್ನಿ. ಸ್ವಲ್ಪ ಈ ಕಡೆ ಬನ್ನಿ. ಹಿಂಗೆ ಜರ್ಕೊಳ್ಳಿ, ನೀವು ಜರ್ಕೊಳ್ಳಿ. ಫುಡ್ ಕಮಿಟಿ ಹಾಗೆ ಈ ಕಡೆ ಸಾರಿಗೆ ಸಮಿತಿ, ವಸತಿ ಸಮಿತಿ ಪೂರ್ತಿ ಈ ಕಡೆ ಬನ್ನಿ. ಸಾರಿಗೆ ಸಮಿತಿ ಸ್ವಲ್ಪ ಶ್ರೀಯುತ ಪ್ರಸನ್ನರವರು, ಕಡೆ ಬಾ. ಖ್ಯಾತೇಗೌಡರು, ಕೃಷ್ಣೇಗೌಡರು, ಜಗದೀಶ್ ರವರು, ಪ್ರಸಿಲ್ ಶಿವಳ್ಳಿರವರು, ನಾಗೇಶ್ ರವರು, ಮಲ್ಲಪ್ಪರವರು. ದಯವಿಟ್ಟು ಫುಡ್ ಕಮಿಟಿಯವರು ವೇದಿಕೆಗೆ ಆಗಮಿಸಬೇಕು. ನಿಮಗೆ ನಮ್ಮ ಶಾಸಕರ ಪರವಾಗಿ ಒಂದು ಕಿರು ಗೌರವದ ಒಂದು ಸನ್ಮಾನ ಇರುತ್ತೆ. ಬನ್ನಿ ದಯವಿಟ್ಟು. ನಮ್ಮ ಫುಡ್ ಕಮಿಟಿಯವರು ಅಲ್ಲಿ ವೇದಿಕೆಗೆ ಬಂದ್ರೆ ಎಲ್ಲಿ ನಮ್ಮ ಚೇರ್ ಹೋಗ್ಬಿಡುತ್ತೆ ಅಂತ ಹೇಳಿ ಮ್ಯಾಚ್ ಕಡೆನೆ ಲಕ್ಷ್ಯ ಆಗ್ತಾ ಇದ್ರೆ. ಲಾಸ್ಟ್ 5 minutes ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಣ 2ರಲ್ಲಿ ಬಾಲಕಿಯರ ವಿಭಾಗದ ಪಂದ್ಯದಲ್ಲಿ ದಕ್ಷಿಣ ಕನ್ನಡ 19, ಕುಂದಾನಗರಿ ಬೆಳಗಾವಿ 12. ಫುಡ್ ಕಮಿಟಿಯ ಎಲ್ಲ ಸದಸ್ಯರು ಅಟ್ನ ರಮೇಶಣ್ಣ ಬನ್ನಣ್ಣ ಮ್ಯಾಚ್ ಆಮೇಲೆ ಬೇಕಾದ್ರೆ ಲೈವ್ ತೋರಿಸ್ತೇವೆ ಬೆಂಗಳೂರು ಅಡ್ಡದಲ್ಲಿ. ಪುಟ್ಟಪ್ಪ ಚಂದ್ಗಾಲಿರವರು ದಯಮಾಡಿ ಬನ್ನಿ. ಪುಟ್ಟಪ್ಪ ಚಂದ್ಗಾಲಿರವರು 4 ದಿನದಿಂದ ಅವರು ಕಬಡ್ಡಿ ನೋಡಿಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗಮಿಸಿದ ಎಲ್ಲ ಆಟಗಾರರಿಗೆ ಊಟದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾರೂ ಸಹ ಊಟ ಇಲ್ಲದೆ ವಾಪಸ್ ಹೋಗಿರೋ ಮಾತೇ ಇಲ್ಲ. 1-2 ನಿಮಿಷ ಬೇಕಾದ್ರೆ ಪ್ರಕಾಶ್ ಸರ್ ಮ್ಯಾಚ್ ಅನ್ನು ಬೇಕಾದ್ರೆ 2 ನಿಮಿಷಕ್ಕೋಸ್ಕರ ಆಹಾರ ಸಮಿತಿಯವರಿಗೆ ಗೌರವಿಸಲಿಕ್ಕಿದ್ದಾವೆ. ಅವರಿಗೆ ಎಲ್ಲ ಕ್ರೀಡಾಪಟುಗಳು ಸಹ ಜೋರ ಚಪ್ಪಾಳೆ ಬರಲಿ. ಊಟದ ಉಸ್ತುವಾರಿಗಳಿಗೆ ನಮ್ಮ ಶಾಸಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಿಸಲಿಕ್ಕಿದ್ದೇವೆ. ಮಾರ್ನಳ್ಳಿ ಕೃಷ್ಣಪ್ಪರವರು, ಕೃಷ್ಣೇಗೌಡರು ದಯವಿಟ್ಟು ಬನ್ನಿ. ಕೃಷ್ಣೇಗೌಡರು, ಸಾರಿಗೆ ಸಮಿತಿಯ ಜಗದೀಶ್ ರವರು, ನಿವೃತ್ತ ಭಾರತೀಯ ಸೇನಾ ಯೋಧರು, ಖ್ಯಾತೇಗೌಡರು, ಮಲ್ಲೇಶ್ ಅವರು, ಶ್ರೀಯುತ ದೊಳ್ಳೆಗೌಡರು, ಅಟ್ನ ರಮೇಶ್ ಅವರು, ಎಲ್ಲ ಕ್ರೀಡಾಪಟುಗಳಿಗೆ ಊಟ ಹೇಗಿತ್ತು? ಊಟ ಹೇಗಿತ್ತು? ನಿಜವಾಗ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಆಗಮಿಸಿದ ಎಲ್ಲ ಜಿಲ್ಲೆಯ ದೇವಕಲ್ ಮೋಹನ್ ರವರು ಸಹ ಆಗಮಿಸಬೇಕು. ದೇವಕಲ್ ಮೋಹನ್ ಡಿ ಬಾಸ್ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮೆಲ್ಲರ ಹೋರಾಟ ಶ್ರಮದ ಪರವಾಗಿ ಮಲ್ಲೇಶ್ವರವರು ದಯವಿಟ್ಟು ಬನ್ನಿ. ಜಗದೀಶ್ ಅವರು ನಮ್ಮ ಗಾಂಧಾಳು ಸರ್, ಇಲ್ಲಿ ಅಂಕಣ 1 ಇಲ್ಲಿ ಕೇಬಲ್ ಹೋಗಿದೆ, ಸ್ವಲ್ಪ ಹುಷಾರಾಗಿರಿ. ಟಚ್ ಮಾಡಿದ್ರೆ ಮ್ಯಾಚ್ಗೆ ಪ್ರಾಬ್ಲಮ್ ಆಗುತ್ತೆ. ಮೇಡಮ್ ಗೊರಗುಲೆ ರಾಮಕೃಷ್ಣ ದಯವಿಟ್ಟು ಆಗಮಿಸಬೇಕು. ಸರ್ ಮ್ಯಾಚ್ ಪ್ರಾಬ್ಲಮ್ ಆಗುತ್ತೆ.
ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ದರ್ಶನ್ ಪಟ್ಟಣಯ್ಯ ಸರ್ ಅವರು ಈ ಎಲ್ಲ ನಮ್ಮ ಆಹಾರ ಸಮಿತಿಯ ಉಸ್ತುವಾರಿಗಳಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ್ದಾರೆ. ಯಾಕಂದ್ರೆ KS ಪಟ್ಟಣಯ್ಯ ಸರ್ ಅವರ ಮೇಲೆ ಇರುವಂತಹ ಒಂದು ಪ್ರೀತಿ. ಮತ್ತೊಮ್ಮೆ ಟ್ಯಾಕಲ್ ಮಾಡೋ ಪ್ರಯತ್ನದಲ್ಲಿ 1 ಪಾಯಿಂಟ್ ನ ಕೈ ಚೆಲ್ಲಿದ್ದಾರೆ ಬೆಂಗಳೂರು ನಗರ. ನಂದೀಶ್ ಬಾರ ಸ್ಟಾರ್ಟ್ ಮಾಡಿ ಸರ್. ಮಿಸ್ಟರ್ ನಂದೀಶ್ ರುಕೋ ಜರಾ ಸಬರ್ ಕರೋ. ಸಾರಿಗೆ ಸಮಿತಿ ನಮ್ಮ ಭಾರತೀಯ ಸೇನಾ ನಿವೃತ್ತ ಯೋಧರು ಖ್ಯಾತೇಗೌಡರು ಇರ್ಬೋದು, ಪ್ರಸನ್ನ ಗುನ್ನಾಯಕ್ನಳ್ಳಿ ಇರ್ಬೋದು, ಪ್ರಭಾಕರ್ ಅವರು, ಶ್ರೀಯುತ ಪ್ರಭಾಕರ್ ಮತ್ತು ಶ್ರೀಯುತ ಜಗದೀಶ್ ಅವರು ನಮ್ಮ ನಿವೃತ್ತ ಭಾರತೀಯ ಸೇನಾ ಯೋಧರು ಈ ಒಂದು ಸಾರಿಗೆ ಉಸ್ತುವಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗೆ ವಸತಿ ವ್ಯವಸ್ಥೆ ಇರ್ಬೋದು, ಖ್ಯಾತೇಗೌಡರು ಸಹ ವಿಶೇಷವಾಗಿ KS ಪಟ್ಟಣಯ್ಯ ಕಪ್ನ ಆಯೋಜಕರ ಪರವಾಗಿ ಪ್ರೀತಿಯ ಗೌರವದ ಒಂದು ಸನ್ಮಾನ. 22-12 10 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಇದೀಗ ಡೂ ಆರ್ ಡೈ ರೈಡು ಬೆಂಗಳೂರು ನಗರಕ್ಕೆ ಜರ್ಸಿ ನಂಬರ್ 11. ಬೋನಸ್ ಆನ್ ಆಗಿದೆ. ಟ್ಯಾಕಲ್ ಮಾಡೋ ಪ್ರಯತ್ನ, ಬೋನಸ್ ಮತ್ತೆ 2. ಪಡಕ್ನಳ್ಳಿ ಮಲ್ಲಪ್ಪರ ಅವರು, ಮಲ್ಲೇಶ್ ಅವರು ದಯವಿಟ್ಟು ಆಗಮಿಸಿ. ಬೋನಸ್ ಮತ್ತೆ 2 ಪಾಯಿಂಟ್. ಇದು ಸೂಪರ್ ರೈಡು, ಮತ್ತೆ 3 ಪಾಯಿಂಟ್ಗಳನ್ನ ಬಾಚ್ಕೊಳ್ತಾರೆ. ಸರ್ ಒಂದ್ ಸೆಕೆಂಡ್, ನಮ್ಮ ಈ ಕಾರ್ಯಕ್ರಮಕ್ಕೆ ಸುಮಾರು 15 ದಿನಗಳ ಕಾಲದಿಂದಲೂ ಸಹ ನಮ್ಮ ನಂದೀಶ್ನವರಿಗೆ ದಯವಿಟ್ಟು ಶಾಸಕರು ಗೌರವಿಸಬೇಕು. ಶಾಸಕರ ಅಪ್ಪಟ ಅಭಿಮಾನಿಯಾಗಿ ಕಬಡ್ಡಿಗೋಸ್ಕರ ಮನೆಗೂ ಸಹ ಹೋಗದೆ ಎಲ್ಲ ಒಂದು ರೀತಿಯಲ್ಲಿ ಆಲ್ರೌಂಡರ್ ಆಗಿ ಕೆಲಸ ಮಾಡಿದ್ದೇನೆ. ನಂದೀಶ್ ಜೋರ ತಪ್ಪವನ್ನು ಧನ್ಯವಾದ ನಂದೀಶ್ ಅವರೇ. ಮಿಸ್ಟರ್ ನಂದೀಶ್, ಥ್ಯಾಂಕ್ ಯು. ಜಿ ಪರಮೇಶ್ವರ್ ಅವರು ಮಲ್ಲಿಗೆರೆ ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇಪ್ಪತ್ಮೂರು 12 ಮಲ್ಲೇಶ್ ಪಡಕ್ನಳ್ಳಿ ಅವರು ದಯವಿಟ್ಟು ಆಗಮಿಸಬೇಕು. ಮಲ್ಲೇಶ್ ಪಡಕ್ನಳ್ಳಿ ಮತ್ತೊಮ್ಮೆ ಅದ್ಭುತವಾದ ಡ್ಯಾಶ್ ಕವರ್ಸ್ ಮುಖಾಂತರ ಮತ್ತೊಂದು ಪಾಯಿಂಟ್ ಗಳಿಸ್ಕೊಳ್ತಾರೆ ಬೆಂಗಳೂರು ನಗರ. ಈಗ ಒಂದು ಅಲ್ಪ ವಿರಾಮ ತಗೊಂಡಿದ್ದಾರೆ. ಬಾಲಕಿಯರ ವಿಭಾಗದ ಪಂದ್ಯದಲ್ಲಿ 27-12 ಕುಂದಾನಗರಿ ಬೆಳಗಾವಿ ವಿರುದ್ಧ ದೇವಾಲಯಗಳ ನಾಡು ದಕ್ಷಿಣ ಕನ್ನಡ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಕರ್ನಾಟಕ ಜೂನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಚಾಂಪಿಯನ್ ಆಗುವಂಥ ದಾಪುಗಳನ್ನ ಹಾಕ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಶಿವಳ್ಳಿ ಲೈನ್ಸ್ ನ ಬೋರೇಗೌಡರವ್ರ ಕಡೆಯಿಂದ 10,000 ರೂಪಾಯಿ ಬಹುಮಾನ ಇರುತ್ತೆ. ಸಾಕಷ್ಟು ವೇಗ ದಾಳಿಯಾಗಿತ್ತು, ಆದ್ರೆ ಒಂದೊಳ್ಳೆ ಟ್ಯಾಕಲ್. ಈ ಮೂಲಕ ಕರ್ನಾಟಕ ಜೂನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಗರ್ಲ್ಸ್ ಚಾಂಪಿಯನ್ಸ್ ದಕ್ಷಿಣ ಕನ್ನಡ. ಹಾಗೆ ರನ್ನರ್ಸ್ ಅಪ್ ಆಗಿರುವಂತಹ ಕುಂದನಗರಿ ಮೆಡಿಕಲ್ ಅಸಿಸ್ಟ್ ಬೆಳಗಾವಿ ತಂಡಕ್ಕೂ ಸಹ ಮೆಡಿಕಲ್ ಟೀಮ್ ಅಂಕಣ 1ಕ್ಕೆ ಬೇಗ. ಮೆಡಿಕಲ್ ಗ್ರೌಂಡ್ ನಂಬರ್ 1ಗೆ ಆಲಿಸ್ ಬೇಗ ಬನ್ನಿ.
ನಮ್ಮ ದರ್ಶನ್ ಪುಟ್ಟಣೆ ಸರ್ ಅವರ ಸ್ವಗ್ರಾಮ ಆದಂತಹ ಕ್ಯಾತ್ನಳ್ಳಿಯ ಒಬ್ಬ ಯುವಕ ಇತ್ತೀಚಿನ ದಿನದಲ್ಲಿ ಭಾರತೀಯ ಸೇನಾ ಯೋಧನಾಗಿ ಆಯ್ಕೆಯಾಗಿದ್ದಾನೆ. ಕುಮಾರ್ ಕಿರಣ್ ಪೀರ್ ಅವರು ನಮ್ಮ ದಕ್ಷಿಣ ಕನ್ನಡ ಹಂಸ ಮೇಡಮ್ ಅವರ ತರಬೇತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರ್ತಿಯರು ಚಾಂಪಿಯನ್ ಆಗಿ ಹೊರಮಿದ್ದಾರೆ. ಬಾಲಕರ ವಿಭಾಗದ ಫೈನಲ್ ಪಂದ್ಯ. ಜಂಪ್ ಮಾಡೋ ಪ್ರಯತ್ನ ಆಗಿತ್ತು. ಕಾರ್ನರ್ ಇಂದ ಬಂದಿರತಕ್ಕಂಥ ಜರ್ಸಿ ನಂಬರ್ 14 ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ. ಇದು ಮೋಸ್ಟ್ಲಿ ಫಿಸಿಕಲ್ ಗೇಮ್ ಆಗಿದೆ. ಒನ್ ಆಫ್ ದಿ ಮೋಸ್ಟ್ ಫಿಸಿಕಲ್ ಗೇಮ್ ಕಬಡ್ಡಿ ಅಂತಂದ್ರೆ ಇದು 2ನೇ ಬಾರಿ. ಒಂದು ಜೋರಾದ ಚಪ್ಪಾಳೆ ಬರಲಿ. ಆಟಗಾರನಿಗೆ ಎದ್ದು ನಡೀತಾ ಇದ್ದಾನೆ. ಮಂಡ್ಯದ ಜನತೆ ಈ ತರ ಶಾಂತವಾಗಿದ್ರೆ ಆಗಲ್ಲ. ಇದೀಗ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ದಕ್ಷಿಣ ಕನ್ನಡಕ್ಕೆ. ಈ ಒಂದು ಗೇಮ್ ಅಲ್ಲಿ ವಾಪಸಾತಿ ಮಾಡಬೇಕು ಅಂದ್ರೆ ಸೂಪರ್ ಟ್ಯಾಕಲ್ ನ ಅವಶ್ಯಕತೆ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಮಾದ ಬೆಂಗಳೂರಿನ ಒಬ್ಬ ಸ್ಟಾರ್ ಪ್ಲೇಯರ್. 19-7 ಬೆಂಗಳೂರು ತಂಡದ ಪರವಾಗಿ. ಮತ್ತೊಂದು ಬಾರಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಡಬಲ್ ತೆಗೆಯೋಳ್ನ ಪ್ರಯತ್ನ ಆಗಿತ್ತು. ಜಂಪ್ ಮುಖಾಂತರ 1 ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಸ್ಕೋರ್ ಆಗಿದೆ ಬೆಂಗಳೂರು ನಗರ 20, ದಕ್ಷಿಣ ಕನ್ನಡ 7. ನಮ್ಮ ಕ್ಯಾತ್ನಳ್ಳಿಯ ಯುವಕ ಕಿರಣ್ ಪೀರ್ ಅವರು ದಯವಿಟ್ಟು ಆಗಮಿಸಬೇಕು. ಕಿರಣ್ ಪಿ ನಮ್ಮ ಶ್ರೀಮತಿ ಹೇಮಾವತಿ ಮತ್ತು ಶ್ರೀ ಪ್ರಕಾಶ್ ಅವರ ಸುಪುತ್ರನಾಗಿ ಕ್ಯಾತ್ನಳ್ಳಿಯ ಗ್ರಾಮಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಹೆಮ್ಮೆಯನ್ನು ತಂದುಕೊಟ್ಟಿರ್ತಾನೆ. ಟ್ಯಾಕಲ್ ಆನ್ ಆಗಿದೆ. ಇಲ್ಲಿ ಸ್ಟ್ರಗಲ್ ನಡೀತಾ ಇದೆ. ಬಟ್ ಎಸ್ ಮತ್ತೆ ಲೆಕ್ಕಿಸದೆ ಸೇನೆಯಲ್ಲಿ ಸೇವೆ ಸಲ್ಲಿಸುವಂತ ಯೋಧರಿಗೆ ಕ್ಯಾತ್ನಳ್ಳಿಯ ನಮ್ಮ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣೆ ಸರ್ ಅವರ ಸ್ವಗ್ರಾಮ ಕ್ಯಾತ್ನಳ್ಳಿ ಒಬ್ಬ ಯುವಕ ಶ್ರೀಯುತ ಕಿರಣ್ ಪೀರ್ ಅವರು ಶ್ರೀಮತಿ ಹೇಮಾವತಿ ಮತ್ತು ಶ್ರೀ ಪ್ರಕಾಶ್ ಅವರ ಸುಪುತ್ರ ಭಾರತೀಯ ಸೇನೆಗೆ ಆಯ್ಕೆಯಾಗಿರ್ತಾನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆ ಒಂದು ಯುವಕನಿಗೆ ಅಭಿನಂದಿಸೋಣ. ನಮ್ಮ ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಊರಿನ ಹೆಮ್ಮೆಯ ನಾಯಕ KS ಪುಟ್ಟಣ್ಣವರು ಈ ಒಂದು ಟ್ಯಾಕಲ್ ನ ನಂತರ ಮತ್ತೊಂದು ಬಾರಿ ಆಲ್ ಔಟ್ ನ ಇನ್ಫ್ಲಿಕ್ಟ್ ಮಾಡಿದ್ದಾರೆ ಬೆಂಗಳೂರು ನಗರ. ತೀರ್ಪುಗಾರರ ಗಮನಕ್ಕೆ ಒಂದು 2 ನಿಮಿಷಗಳ ಕಾಲ ಸ್ಟಾರ್ಟ್ ಮಾಡಿ.
ಶಿವಳ್ಳಿ ಲಯನ್ಸ್ನ ಮಾಲೀಕರಾಗಿರುವಂತಹ ಶ್ರೀಯುತ ಬೋರೇಗೌಡರು ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರ್ತಿಯರು ವಿಜಯಶಾಲಿಯಾಗಿದ್ದಕ್ಕಾಗಿ 10,000 ರೂಪಾಯಿಗಳ ಬಹುಮಾನವನ್ನ ನೀಡಲಿಕ್ಕೆ ದಯವಿಟ್ಟು ಬೋರೇಗೌಡರು ವೇದಿಕೆಗೆ ಬರಬೇಕು. ಹಾಗೆ ದಕ್ಷಿಣ ಕನ್ನಡದ ಆಟಗಾರ್ತಿಯರು ಕ್ಯಾಪ್ಟನ್ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೂ ಇದೇ ರೀತಿ ಸಹಾಯ ಮಾಡ್ತಾ ವಿಶೇಷವಾಗಿ ನಮ್ಮ ಕ್ರೀಡಾಂಗಣದ ವ್ಯವಸ್ಥಾಪಕರು ಆಗಿರುವಂತಹ ಕಾಂಗ್ರೆಸ್ನ ಮುಖಂಡರು ಶ್ರೀಯುತ ಜಟ್ಟಿ ಕುಮಾರಣ್ಣರವರಿಗೆ ಹಾಗೆ ಶ್ರೀಯುತ ಗಂಗಾಧರ್ ಅವರಿಗೆ ಇನ್ನು ಹಾಗೂ ಅವರೆಲ್ಲ ಸ್ನೇಹಿತರಿಗೂ ಸಹ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 25-9 ಬೆಂಗಳೂರು ತಂಡ ಪ್ರೇಕ್ಷಕರು ಈ ಸಲ ಕಪ್ ಯಾರ್ದು? ಬಾಲಕಿಯರ ವಿಭಾಗದಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಕಾರದೊಂದಿಗೆ KS ಪುಟ್ಟಣ್ಣಯ್ಯ ಕಪ್ 2025 ಬಹಳ ಮತ್ತೊಂದು ಅದ್ಭುತವಾದ ರೈಡ್, ಬೋನಸ್ ಮತ್ತೆ ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ. ಮತ್ತೊಮ್ಮೆ ಜರ್ಸಿ ನಂಬರ್ 10 ಮತ್ತೊಮ್ಮೆ ಅದೇ ಉಡುತ ಪಟ್ಟು ಮತ್ತೊಂದು ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಳ್ತಾರೆ ಜರ್ಸಿ ನಂಬರ್ 14. ಇದಾಗಲೇ 18 ಪಾಯಿಂಟ್ಗಳ ಲೀಡಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರ ತಂಡ ಇದನ್ನು ಪ್ರಥಮಾರ್ಧದ ಪಂದ್ಯ 18 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ತಂಡ ಇದ್ದಾರೆ. ದಕ್ಷಿಣ ಕನ್ನಡದ ಆಟಗಾರರು ಬಹಳ ಅದ್ಭುತವಾದಂತಹ ಆಟಗಾರ, ಯಾಕಂದ್ರೆ ಡಿಪ್ಟಿಯಿಂದ ಪ್ರಯತ್ನ ಇತ್ತು, ಆದರೆ ಈ ಬಾರಿ ಬೆಂಗಳೂರು ತಂಡದ ಆಟಗಾರರಿಂದ ಸಂಘಟಿತ ಹೋರಾಟ. ಮತ್ತೊಮ್ಮೆ ಜರ್ಸಿ ನಂಬರ್ 11 ಟೋಟಸ್ನ ಪ್ರಯತ್ನ ಆಗಿತ್ತು. ಇಲ್ಲಿ ಸಮಯ ಅವ್ರ ಕಡೆ ಇರೋದ್ರಿಂದ ಸಮಯ ವ್ಯರ್ಥ ಮಾಡೋ ಸ್ಟ್ರಾಟಜಿಯಲ್ಲಿ ಬೆಂಗಳೂರು ನಗರ ತಂಡ ಇದ್ದಾರೆ. ಇನ್ನೊಂದು ಅರ್ಧದಲ್ಲಿ ಒಂದು ರಣನೀತಿ ಮಾಡಿಕೊಂಡು ವಾಪಸಾತಿ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ದಕ್ಷಿಣ ಕನ್ನಡ ವಾಪಸ್ ಬರಬೇಕು ಅಂದ್ರೆ 19 ಪಾಯಿಂಟ್ಗಳನ್ನ ಅಂತರ ಕಡಿಮೆ ಮಾಡ್ಕೊಂಡು ಬರಬೇಕು ಪ್ರತಿ ರೈಡಲ್ಲಿ. ಇದೀಗ ಡೂ ಆರ್ ಡೈ ರೈಡ್ ಆಗಿದೆ ಬೆಂಗಳೂರು ನಗರ ತಂಡಕ್ಕೆ. 29-10 ಇನ್ ಫೇವರ್ ಆಫ್ ಬೆಂಗಳೂರು. ದಾಳಿಯಲ್ಲಿ ಮನೋಜ ಲೆಫ್ಟ್ ರೈಡರ್, 4 ಆಟಗಾರರ ನಡುವೆ ಬೋನಸ್ ಇಲೆವೆನ್ ಸಂದರ್ಭದಲ್ಲಿ ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ ದಕ್ಷಿಣ ಕನ್ನಡ. ಡಿಫೆನ್ಸ್ ಭಾಗದಲ್ಲಿ ಕಾದ್ ನೋಡ್ಬೇಕಾಗಿದೆ. ಎಂತ ಹಿಡಿತ ರೈಟ್ ಹ್ಯಾಂಡ್ ಅಲ್ಲ ಹಿಡಿದಿದ್ದಾರೆ. 1 ಪಾಯಿಂಟ್ ನ ಪಡ್ಕೊಂಡಿದ್ದಾರೆ. ಕನ್ನಟಿ ಮಾಧವ್ ಅವರಿಗೂ ಸಹ ನಮ್ಮ ಆಯೋಜಕರ ಪರವಾಗಿ ಈ ಪ್ರೀತಿಯ ಗೌರವದ ಒಂದು ಸನ್ಮಾನ. ಇದು ಒಳ್ಳೆ ಡುಬ್ಕಿ, ಸ್ವಲ್ಪ ಅಡ್ವಾನ್ಸ್ ಆಗಿ ಚೈನ್ ನ ಬಿಟ್ಕೊಂಡು ದಕ್ಷಿಣ ಕನ್ನಡ ಕ್ಯಾಪ್ಟನ್ ವೇದಿಕೆ ಬನ್ನಿ. ಹಾಗೆ ಬೋರೇಗೌಡರು ಹಾಗೆ ಭಾರತಿ ಫಸ್ಟ್ ಸೂಪರ್ ರೈಡ್ ಮಾಡೋದಕ್ಕಾಗಿ ನಮ್ಮ ಇಲ್ಕೆರೆ ಚಂದ್ರನ್ ಅವರು 1,000 ರೂಪಾಯಿ ಬಹುಮಾನ ನೀಡಿರುತ್ತಾರೆ. ಆ 29-12 ಬಾಯ್ಕೊಳ್ಳ ಪ್ರಯತ್ನ ಮತ್ತು ಸಂಘಟಿತ ತಂಡದ ಎಫರ್ಟು. ಮೆಡಿಕಲ್ ಟೀಮ್ ಫಸ್ಟ್ ಏಡ್ನವರು ಯಾರಾದ್ರೂ ಒಬ್ರು ಸ್ಟೇಜ್ನ ಎಡಭಾಗಕ್ಕೆ
ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸ್ಟೇಜ್ ಪಕ್ಕಕ್ಕೆ ಆಗಮಿಸಬೇಕು. ನೋಡಿ, ಮತ್ತಲ್ಲಿ ಯಾರು LED ಡಿಸ್ಪ್ಲೇಯನ್ನು ಯಾರು ಟಚ್ ಮಾಡಿದ್ರು ನೋಡಿ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ KS ಪುಟ್ಟಣ್ಣಯ್ಯ ಕಪ್ 2025 ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಭಾಧ್ಯಕ್ಷರು, ಹಿರಿಯರು, ವಿಶೇಷವಾಗಿ ನಮ್ಮ KS ಪುಟ್ಟಣ್ಣಯ್ಯ ಸರ್ ಅವರ ಆತ್ಮೀಯರಾಗಿರುವಂತಹ ಪ್ರಖರ ವಾಗ್ಮಿಗಳು ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದು 2 ನಿಮಿಷಗಳ ಕಾಲ ವೇದಿಕೆಯ ಕಡೆ ಗಮನ ಹರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಕ್ರೀಡಾಭಿಮಾನಿಗಳೇ, ನೀವೆಲ್ಲ ಆಟದ ಮಧ್ಯೆ ಇದ್ದೀರಿ. ನಿಮ್ಮ ಉತ್ಸಾಹ ನನಗೆ ಅರ್ಥ ಆಗುತ್ತೆ, ಕುತೂಹಲನೂ ಅರ್ಥ ಆಗುತ್ತೆ. ನನ್ನ ಪ್ರೀತಿಯ ತಂಗಿ ಸುನೀತಾರವರೇ, ನಮ್ಮ ಚಿರಂಜೀವಿ, ನಿಮ್ಮೆಲ್ಲರ ಜನಪ್ರಿಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರೇ, ನನ್ನ ಆತ್ಮೀಯ ಮಿತ್ರ, ನನ್ನ ಒಡ ಹುಟ್ಟಿದವರಿಗಿಂತ ಹೆಚ್ಚು ನಾನು ಭಾಳ ಪ್ರೀತಿಸ್ತಾ ಇದ್ದಂಥ ಪುಟ್ಟಣ್ಣಯ್ಯನವ್ರ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಅಂತಹ ವ್ಯಕ್ತಿಗಳು ಬಹಳ ವಿರಳ. ನಿಮ್ಮ ಶಾಸಕರು ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಅತ್ಯಂತ ಸೌಮ್ಯ ಸ್ವಭಾವದ ಮನುಷ್ಯ, ವಿನಯ ಇದೆ, ದೊಡ್ಡವರು ಸಣ್ಣವರು ಅನ್ನೋದಿದೆ. ಬಹಳ ಶ್ರದ್ಧೆಯಿಂದ ರಾತ್ರಿ ಹಗಲು ಜನರು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೂ ಕೂಡ ತಾನು ಸಂಪರ್ಕ ಇಟ್ಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇದು ಬಹಳ ಗಿಲೀಟ್ ಕಾಲ. ಅಯ್ಯಪ್ಪ ದೇವಸ್ಥಾನಕ್ಕೆ ಕಳಿಸೋರು, ನಂಜನಗೂಡಿಗೆ ಕಳಿಸೋರು, ಧರ್ಮಸ್ಥಳಕ್ಕೆ ಕಳಿಸೋರು ಮುಖ್ಯ ಆಗಿಬಿಡ್ತಾರೆ. ಜನರ ಪರವಾಗಿ ನಿಂತು ಮಾತಾಡ್ತಕ್ಕಂಥವರು ಭಾಳ ಕಡಿಮೆ. ಇಡೀ ದೇಶದಲ್ಲೇ ವಾತಾವರಣ ಕೆಟ್ಟ ಹಾಳಾಗಿ ಹೋಗ್ತಾ ಇದೆ. ಮೇಲ್ಕೋಟೆ ಅವರು ಇಡೀ ರಾಜ್ಯಕ್ಕೊಂದು ಹೊಸ ಬೆಳಕನ್ನು ಕೊಟ್ಟಿದ್ದೀರಿ. ಆತ ಇವತ್ತು ಕೇವಲ ಒಬ್ಬ ಶಾಸಕನಾಗಿ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ದಾರೆ. ಅತ್ಯಂತ ಉಜ್ವಲ ಭವಿಷ್ಯ ಉಳ್ಳಂಥ ಒಬ್ಬ ರಾಜಕಾರಣಿಯಾಗಿ ರಾಜ್ಯದ ರಾಜಕಾರಣದಲ್ಲಿ ಜನಪರವಾಗಿ ಆತ ಮುಂದಿನ ದಿನಗಳಲ್ಲಿ ನಿಲ್ತಾರೆ ಅಂತಕ್ಕಂಥ ಮಾತನ್ನು ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ಭಾಷಣ ಹೆಚ್ಚು ಮಾಡಬಾರ್ದು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಏನೆಲ್ಲ ಪ್ರೋತ್ಸಾಹ ಕೊಡಬಹುದು, ಏನೆಲ್ಲ ಸಲಹೆ ಸೂಚನೆ ಕೊಡಬಹುದು, ನೈತಿಕವಾಗಿ ನಿಲ್ಲಬಹುದು, ತಿದ್ದಬಹುದು, ಆ ಎಲ್ಲ ಕೆಲಸವನ್ನು ಕೂಡ ನಾನು ದರ್ಶನ್ ಪರವಾಗಿ ನಿಂತು ಮಾಡ್ತೇನೆ. ನಾನು ಕಳೆದುಕೊಂಡಿರ್ತಕ್ಕಂತಹ ಸ್ನೇಹಿತರನ್ನ ಪುನಃ ನಾನು ದರ್ಶನ್ನಲ್ಲಿ ನೋಡಬೇಕಾಗಿದೆ. ನನ್ನ ತಂಗಿ ನೆಮ್ಮದಿಯಾಗಿರಬೇಕಾಗತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ. ಇದು ಭಾಷಣಕ್ಕೆ ಸಮಯ ಅಲ್ಲ. ಯಾವುದೇ ಸನ್ನಿವೇಶದಲ್ಲಿ, ಎಂತಹದ್ದೇ ಪರಿಸ್ಥಿತಿಯಲ್ಲಿ ನಾನು ದರ್ಶನನ್ನು ಬಿಡುವ ಪ್ರಶ್ನೆ ಇಲ್ಲ. ದರ್ಶನ್ ಜೊತೆ ನಾನು ನಿಲ್ತೇನೆ. ನಾನು ಸೋತಿದ್ದೇನೆ. ಸೋಲಿಸಿದ ಜನ ದಿವಸ ಮನೆ ಹತ್ರ ಬಂದು ಅಳ್ತಾರೆ, ತಪ್ಪಾಯಿತು ಅಂತಾರೆ. ತಪ್ಪು ಮಾಡಿಬಿಟ್ಟು ಬಂದು ಹತ್ರ ಪ್ರಯೋಜನ ಏನು? ದಯಮಾಡಿ ನಮ್ಮ ಜನ ಮಾಡ್ದಂಗೆ ಮಾಡಬೇಡಿ. ನಾವು ಜನರ ಮೇಲೆ ಸಿಟ್ಟಾಗೋದಿಲ್ಲ. ನೀವೇ ಸಾರ್ವಭೌಮರು, ನೀವೇ ನಮಗೆ ದೇವರು. ಭಯ ಭಕ್ತಿಯಿಂದ ಗೌರವದಿಂದ ನಿಮಗೆ ಕೆಲಸ ಮಾಡುವಾಗ
ನಿಮಗೂ ನಿಮ್ಮ ಹೃದಯದಲ್ಲಿ ನಮಗೆ ಜಾಗ ಕೊಡ್ತಕ್ಕಂಥ ಮನಸ್ಸಿರಬೇಕು. ಈ ಮಗುವನ್ನು ನಿಮ್ಮ ಹೃದಯದಲ್ಲಿ ಇಟ್ಟು ಕಾಪಾಡಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ವ್ಯಕ್ತಿ ಸೋತಿದ್ರು, ವ್ಯಕ್ತಿತ್ವ ಸೋತಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಸನ್ಮಾನ್ಯ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರಿಗೆ ನಮ್ಮ KS ಪುಟ್ಟಣ್ಣಯ್ಯ ಕಪ್ನ ಎಲ್ಲ ಆಯೋಜಕರ ಪರವಾಗಿ, ಶಾಸಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ನಮ್ಮ ಈ ಒಂದು ಆಯೋಜನೆಯ ಸಮಿತಿಯ ಪರವಾಗಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸುವಂತಹ ಒಂದು ಸಂದರ್ಭ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಭಾಧ್ಯಕ್ಷರು, ಪ್ರಖರ ವಾಗ್ಮಿಗಳು ಹಾಗೂ KS ಪುಟ್ಟಣ್ಣಯ್ಯ ಸರ್ ಅವರ ಆತ್ಮೀಯ ಒಡನಾಡಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿದರು. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶಾಸಕರ ಪರವಾಗಿ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ಹಾಗೂ ಅವರ ತಾಯಿಯಾಗಿರುವಂತಹ ಶ್ರೀಮತಿ ಸುನೀತಾ ಪುಟ್ಟಣ್ಣಯ್ಯರವರು ಹಾಗೂ ಎಲ್ಲ ಗೌರವ ಅತಿಥಿಗಳು ಅತ್ಯಂತ ಪ್ರೀತಿಯಿಂದ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರನ್ನ ಗೌರವಿಸಿ ಇಲ್ಲಿ ಸನ್ಮಾನಿಸಿದ್ದಾರೆ. ಧನ್ಯವಾದಗಳು ಸರ್. ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿ. ಶ್ರೀಯುತ ಮಂಜುನಾಥ್ ರವರು ನಮ್ಮ ಕೋಲಾರದ ಪ್ರಭಾವಿ ಮುಖಂಡರು, ಹಾಗೆ ಶ್ರೀಯುತ ನರಸಿಂಹಮೂರ್ತಿರವರು, ದಯವಿಟ್ಟು ಶ್ರೀಯುತ ಜಗದೀಶ್ ರವರು, ವಾಸುರವರು, ಹಾಗೆ ಶ್ರೀಯುತ ರಾಮಣ್ಣರವರು, ವೆಂಕಟರಾಯನ್ ದೊಡ್ಡಿ, ಹಾಗೆ ಶ್ರೀಯುತ ಪಾಪುರವರು, ಈ ಎಲ್ಲ ಗೌರವ ಅತಿಥಿಗಳಿಗೆ ನಮ್ಮ KS ಪುಟ್ಟಣ್ಣಯ್ಯ ಕಪ್ನ ಪರವಾಗಿ ಪ್ರೀತಿಯ ಗೌರವದ ಒಂದು ಸನ್ಮಾನ.
26 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಸ್ವಲ್ಪದಲ್ಲೇ ಮಿಸ್ ಆಯ್ತು ಅನ್ಕೊಳ್ತೀವಿ. ವೇಟ್ ಮಾಡ್ತಾ ಇದೀವಿ ಇಲ್ಲಿ ರೆಫ್ರಿಗಳ ಡಿಸಿಷನ್ಗೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಶ್ರೀಯುತ ಹರ್ಷ ಬಿರ್ಗಡ್ನಳ್ಳಿ, ಶ್ರೀಯುತ ಚಂದ್ರರವರು ಹೊಳಲು, ಹಾಗೆ ಶ್ರೀಯುತ ಮನೆಯವರು ಹುಳ್ಳೆನಳ್ಳಿರವರಿಗೆ, ಹಾಗೆ ಪ್ರಸನ್ನ ಗುನ್ನಾಯ್ಕನಳ್ಳಿ, ಹಾಗೆ ಶ್ರೀಯುತ ಪ್ರಸಾದ್ ರವರು ಚಂದ್ಗಾಲು, ಹಾಗೆ ಎಲ್ಲ ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಮಂಡ್ಯದ ಕಬಡ್ಡಿ ಇತಿಹಾಸದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಸುಮಾರು 800 ಕ್ರೀಡಾಪಟುಗಳಿಗೆ ಸಮವಸ್ತ್ರವನ್ನ ನೀಡಿ ನಮ್ಮ ಶಾಸಕರು ನಿಜವಾಗ್ಲೂ ಕ್ರೀಡೆಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಮಿಸ್ಟರ್ ನಂದೀಶ್, ಸಮಯ ಬೆಂಗಳೂರು ನಗರದ ಪರವಾಗಿದೆ. ಅದಕ್ಕಾಗಿ ವೇಟಿಂಗ್ ಗೇಮ್ನ ಆಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ನಗರ. ಒಳ್ಳೆ ಡ್ಯಾಶ್ ಬಂತು ಕವರ್ಸ್ ಇಂದ, ಬಟ್ 1 ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ ದಕ್ಷಿಣ ಕನ್ನಡ ಜರ್ಸಿ ನಂಬರ್ 5. ಅಂತರ ಕಡಿಮೆ ಮಾಡೋ ಪ್ರಯತ್ನದಲ್ಲಿ ದಕ್ಷಿಣ ಕನ್ನಡ ತಂಡದ ಆಟಗಾರರಿದ್ದಾರೆ. ಆಂಕಲ್ ಹೋಲ್ಡ್ನ ಪ್ರಯತ್ನ, ಬಟ್ ವಿಫಲ ಯತ್ನ. 2 ಪಾಯಿಂಟ್ ನ ಪಡ್ಕೊಂಡು ಮತ್ತೆ ಅಂತರವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರೆ 45-18 ಬೆಂಗಳೂರು ತಂಡದ ಪರವಾಗಿ ಈ ಬಾರಿ ರೋಟೇಟಿಂಗ್ ಸ್ಕಿಲ್ ಅನ್ನು ಬಳಸಿಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇರ್ತಾ ಇದ್ರೆ ಉತ್ತಮವಾದಂತಹ ಒಂದು ಟ್ಯಾಕಲ್ ಬೆಂಗಳೂರು ತಂಡದ ಆಟಗಾರರಿಂದ. ಒಳ್ಳೆ ಸ್ಕಿಲ್ ಏನೋ ಬಳಸಿದ್ರು, ಬಟ್ ಡಿಫೆನ್ಸ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಬೆಂಗಳೂರು ಅರ್ಬನ್ ಕಡೆಯಿಂದ. ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಚಂದನ್ ರವರು, ಹಾಗೆ ಕಾರ್ತಿಕ್ ಕೆಪಿಡಿಸಲ್ ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅವರಿಗೂ ಸಹ ನಮ್ಮ KS ಪುಟ್ಟಣ್ಣಯ್ಯ ಕಪ್ನ ಆಯೋಜಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡಿ ಮಾತಾ ಇಲ್ಲಿ ಅದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ಹೆಸರಾಂತ ಆಟಗಾರರು ಪುನೀತ್ ಕೂಡಲ್ಕೊಪ್ಪೆ, ಹಾಗೆ ಸುಭಾಷ್ ರವರು ಬಲ್ಲೆನಹಳ್ಳಿ, ಅವರಿಗೂ ಸಹ KS ಪುಟ್ಟಣ್ಣಯ್ಯ ಕಪ್ನ ಪರವಾಗಿ ಆಯೋಜಕರ ಪರವಾಗಿ ತಮಗೂ ಸಹ ಸ್ವಾಗತ ಜೊತೆಲಿ ಅಭಿನಂದನೆ ಸಹ ಸಲ್ಲಿಸ್ತಾ ಇದ್ದಾವೆ. ಕೊನೆಯ 8.5 ನಿಮಿಷದ ಈ ಒಂದು ಫೈನಲ್ ಪಂದ್ಯಕ್ಕೆ ಎಂತ ಬ್ಲಾಕ್ ಇದೆ. ರೈಟ್ ಇಂದ ಬಂದಿರತಕ್ಕಂಥ ಜರ್ಸಿ ನಂಬರ್ 14 ಬಾಡಿ ಬ್ಲಾಕ್ ನ ಮುಖಾಂತರ ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ. ಮತ್ತೊಮ್ಮೆ ಆಲ್ ಔಟ್ ನ ಭೀತಿಯಲ್ಲಿ ದಕ್ಷಿಣ ಕನ್ನಡ ತಂಡ ಟಚ್ ಪಾಯಿಂಟ್ ಈಸಿಯಾಗಿ ಪಡ್ಕೊಂಡು ವಾಪಸ್ ಬರ್ತಾರೆ. ಇದು 4ನೇ ಬಾರಿ ಆಲ್ ಔಟ್ ನ ಇನ್ಫ್ಲಿಕ್ಟ್ ಮಾಡಿರ್ತಕ್ಕಂಥದ್ದು ಬೆಂಗಳೂರು ನಗರ ತಂಡ. ಅಫಿಷಿಯಲ್ ಟೈಮ್ ಔಟ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಕೋರ್ ಆಗಿದೆ ಬೆಂಗಳೂರು ನಗರ 50, ದಕ್ಷಿಣ ಕನ್ನಡ 19. ದಕ್ಷಿಣ ಕನ್ನಡದ ಆಟಗಾರಿ ಬಾರಿ ದೇವ ವಾರ ಬ್ಯಾಕ್ ಹೋಲ್ಡ್. ಜಾತ್ರೆಯಲ್ಲಿ ತೊಟ್ಲು ತಿರುಗಿದಾಗ ಆಯ್ತು ಒಮ್ಮೆ. ಅದ್ಭುತವಾದಂತಹ ಒಂದು ಟ್ಯಾಕಲ್ ಬೆಂಗಳೂರಿನ ಲೆಫ್ಟ್ ಕಾರ್ನರ್ ಭಾಗದ ಆಟಗಾರ. ಈ ಬಾರಿ ದಾಳಿಯಲ್ಲಿ ಬೆಂಗಳೂರಿನ ಯುವ ಪ್ರತಿಭೆ
ಕ್ಯಾಪ್ನಳ್ಳಿ ಗೌಡೇಗೌಡರವರು ಶ್ರೀ ಹಿರಿಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. Yes, 52-19 in favor of ಬೆಂಗಳೂರು. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ ದಕ್ಷಿಣ ಕನ್ನಡದ ಆಟಗಾರ. ಹಲೋ, ಹುಲ್ಲೇನಹಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರುವಂತಹ ಲಲಿತಾ ಚಿಕ್ಕಣ್ಣರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಬೆಂಗಳೂರು ಮುನ್ನಡೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮಿಸ್ಟರ್ ನಂದೀಶ್ ಐವತ್ನಾಲ್ಕು 19 ಬೆಂಗಳೂರು ಮುನ್ನಡೆಯಲ್ಲಿ. 4 ದಿನಗಳ ಕಾಲ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಎಲ್ಲ ತೀರ್ಪುಗಾರಿಗೆ ಹಾಗೂ ಮಂಡ್ಯ ಜಿಲ್ಲಾ ಎಲ್ಲ ತೀರ್ಪುಗಾರಿಗೆ ಶ್ರೀಯುತ KR ಶಂಕರ್ ಕಿಲಾರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. KS ಪುಟ್ಟಣ್ಣಯ್ಯ ಕಪ್ 2025ರ ಫೈನಲ್ ಪಂದ್ಯ ಇದಾಗಿದೆ. ಬೆಂಗಳೂರು ನಗರ ಹಾಗೆ ದಕ್ಷಿಣ ಕನ್ನಡ. ರಿಸಲ್ಟ್ ನೋಡಿದ್ರೆ ವಿನ್ನರ್ ಯಾರು ಅಂತ ಈಸಿಯಾಗಿ ಹೇಳ್ಬೋದು. ಒಂದ್ಸರ್ತಿ ಮಂಡ್ಯದ ಜನತೆ ಈ ಸಲ ಕಪ್ ಯಾರ್ದು, ಈ ಸಲ ಕಪ್ ಯಾರ್ದು? ನಮ್ದು. ಕ್ಯಾಪ್ಟನ್ ಲಾಸ್ಟ್ 5 minutes to go. ಥರ್ಡ್ ರೈಡ್. ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ರೈಡರ್ ಔಟ್. ಒಂದಂಕದ ಸೇರ್ಪಡೆ ಆಗ್ತದೆ ಬೆಂಗಳೂರು ತಂಡಕ್ಕೆ. ಬಾರಿ ಬೆಂಗಳೂರಿನ ವರ್ತೂರ್ ಸಂತೋಷ್ ಖ್ಯಾತಿಯ ಯಶವಂತ. ಸೂಪರ್ ಟ್ಯಾಕಲ್ ಅಪರ್ಚುನಿಟಿ. ಈ ಬಾರಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಇತ್ತು, ಆದ್ರೆ ಒಂದೊಳ್ಳೆ ಚೈನ್ ಟ್ಯಾಕಲ್ ಅಂತ ತೆಗೆದುಕೊಂಡು ಮುಂದಾದ್ರೆ, ಆದ್ರೆ ಅನಂತರದಲ್ಲಿ ರೈಟ್ ಇನ್ನು ಜಾಗದಲ್ಲಿ ಒಂದು ಆಟಗಾರ ಒಂದು ಬಿಗಿಯಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾನೆ. ಫಸ್ಟ್ ಏಡ್ ನೀಡಿ. ಫಸ್ಟ್ ಏಡ್. ಟೋ ಟಚ್ ನ ಪ್ರಯತ್ನ ಆಗಿತ್ತು ಅಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ. ಸ್ಲೋ ಆಗಿ ಟೈಮ್ ನ ಕಿಲ್ ಮಾಡೋ ಸ್ಟ್ರಾಟಜಿ ಇದೆ. ಕಡೆಯ 3.5 ನಿಮಿಷ ಅಲ್ಲ ಈ ಒಂದು ಫೈನಲ್ ಪಂದ್ಯ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ವತಿಯಿಂದ KS ಪುಟ್ಟಣ್ಣಯ್ಯ ಕಪ್ 2025ರ ಫೈನಲ್ ಪಂದ್ಯ ಇದಾಗಿದೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ ಆಟಗಾರನ ಸ್ಫೂರ್ತಿ ಹೆಚ್ಚಿಸುತ್ತೆ, ಎಕ್ಸ್ಪೀರಿಯನ್ಸ್ ನ ತಗೊಂಡು ಹೋಗ್ತಾರೆ. ಸೋಲು ಗೆಲುವು ಆಟದಲ್ಲಿ ಇದ್ದಿದ್ದೆ ಕಲಿಯೋದಕ್ಕೆ ತುಂಬಾ ಇರತ್ತೆ. ಪೈಸ 55-21 ದಾಳಿಯಲ್ಲಿ ಬೆಂಗಳೂರು ತಂಡದ ಆಟಗಾರ ಬಾರಿ ಆಂಕಲ್ ಪ್ರಯತ್ನ ಇತ್ತು. ಕಾರ್ನರ್ ಭಾಗದಿಂದ ಸಪೋರ್ಟ್ ಮಾಡೋದಕ್ಕೆ ಬಂದ್ರು. ಒಂದೊಳ್ಳೆ ಎಸ್ಕೇಪ್
ಮತ್ತೆರಡು ಪಾಯಿಂಟ್ ಬೆಂಗಳೂರು ನಗರ ತಂಡಕ್ಕೆ. ಈಗ ಯಕ್ಷ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆ ಸ್ಕೋರ್ ಎಲ್ಲಿ ತನಕ ತಗೊಂಡು ಹೋಗ್ಬೋದು ಬೆಂಗಳೂರು ನಗರ. ಈಗಾಗಲೇ 4 ಬಾರಿ ಆಲ್ ಔಟ್ ನ ಇನ್ಫ್ಲಿಕ್ಟ್ ಮಾಡಿದ್ದಾರೆ ಬೆಂಗಳೂರು ನಗರ. 5ನೇ ಬಾರಿ ಆಗತ್ತಾ ಕಾದು ನೋಡ್ಬೇಕು. ಇನ್ನು 2.25 ನಿಮಿಷ ಮಾತ್ರ ಈ ಒಂದು ಫೈನಲ್ ಪಂದ್ಯದಲ್ಲಿ. ಈ ಮೂಲಕ ದಾಳಿಯಲ್ಲಿ ಬೆಂಗಳೂರು ತಂಡದ ಸಿಂಗಲ್ ಶಿವ್. ಮಂಡ್ಯದ ಜನತೆ ಇಷ್ಟೊಂದು ಶಾಂತ ರೀತಿಯಿಂದ ಇದ್ರೆ ಹೇಗೆ? ಒಮ್ಮೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಆಟಗಾರನಿಗೆ ಜೋರಾದ ಚಪ್ಪಳದಿಂದ ನಿಮ್ಮ ಒಂದು ಸಪೋರ್ಟ್ ನ ವ್ಯಕ್ತಪಡಿಸಿ. ಪ್ರತಿಯೊಬ್ಬ ಕ್ರೀಡಾಪಟುಗೆ ನಿಮ್ಮ ಒಂದು ಸಪೋರ್ಟ್ ನ ಅವಶ್ಯಕತೆ ಇದೆ. ಜೋರಾಗಿ ಚಪ್ಪಾಳೆ ತಟ್ಟಿ ಈ 2 ತಂಡಗಳಿಗೆ ಹುರಿದುಂಬಿಸಬೇಕೆಂದು ವಿನಂತಿ ಮಾಡಿಕೊಳ್ತಿದ್ದೇವೆ. ಶ್ರೀಯುತ ನಂದೀಶ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾವೆ. ಗಂಧಾಳು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶ್ರೀಯುತ ನಂದೀಶ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಲಾಸ್ಟ್ 1 minute to go. ಕರ್ನಾಟಕ ಕಂಡಂತಹ ಪ್ರಥಮ ರೈತ ಹೋರಾಟಗಾರರು, ಕರ್ನಾಟಕ ರಾಜ್ಯದ ರೈತ ಸಂಘ ಹಾಗೂ ಹಸಿರು ಸೇನೆಯ ದಂಡ ನಾಯಕರಾಗಿ ನಮ್ಮೆಲ್ಲರ ಹೃದಯ ಸಾಮ್ರಾಜ್ಯದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಂತಹ ಧೀಮಂತ ನಾಯಕ, ಕ್ರೀಡಾ ಪ್ರೇಮಿ, ಶ್ರಮಿಕ ರತ್ನ ದಿವಂಗತ KS ಪುಟ್ಟಣ್ಣಯ್ಯರವರ ಹೆಸರಿನಲ್ಲಿ ಈ ಒಂದು ಅದ್ದೂರಿಯಾದಂತಹ KS ಪುಟ್ಟಣ್ಣಯ್ಯ ಕಪ್ 2025 ಈ ವಿಸಿ ಫಾರಂನಲ್ಲಿ 4 ದಿನಗಳ ಕಾಲ ಬಹಳ ಅದ್ಭುತವಾಗಿ ಸಾಗಿ ಬಂದಿದೆ. ಎಲ್ಲ ಪ್ರೇಕ್ಷಕ ಬಂಧುಗಳು, ಕ್ರೀಡಾಪಟುಗಳನ್ನ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಬಾಲಕರ ವಿಭಾಗದ ಚಾಂಪಿಯನ್ ಬೆಂಗಳೂರು ಕಪ್ ನಮ್ಮ ಬೆಂಗಳೂರು. ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಈ ಒಂದು KS ಪುಟ್ಟಣ್ಣಯ್ಯ ಕಪ್ 2025 ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಕಾರದೊಂದಿಗೆ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಸಾಗಿ ಬಂದಿದೆ. ಸಹಕರಿಸಿರುವಂತಹ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಮೈಕೊರಿವ ಚಳಿ ಇದೆ, ನಿಧಾನವಾಗಿ ಬೈಕ್ಗಳಲ್ಲಿ ಬಂದಿದ್ರೆ ಬೈಕ್ಗಳನ್ನ ತೆಗೆದುಕೊಂಡೋಗಿ ನಿಮ್ಮ ನಿಮ್ಮ ಮನೆಗಳಿಗೆ ನಿಧಾನವಾಗಿ ಹೋಗ್ಬೇಕಂತ ಕೇಳ್ಕೊಳ್ತಾ, ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಲಿಕ್ಕಿದೆ. 8 ತಂಡದ ಆಟಗಾರರು, ಬಾಲಕ ಮತ್ತು ಬಾಲಕಿಯರ ವಿಜೇತ ತಂಡಗಳು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ಲೈನ್ ಅಪ್ ಮಾಡಿ ನಿಂತ್ಕೊಳ್ಬೇಕಂತ